ಚಿನ್ನಯ್ಯನ ರಿಟ್ ಅರ್ಜಿಯಲ್ಲಿದೆ ಪ್ರಕಾಶ್ ರಾಜ್ ಅನ್ನುವಂತ ಹೆಸರು. ತಮಿಳಲ್ಲಿ ಮಾತನಾಡಿದಂಥ ಈ ಪ್ರಕಾಶ್ ರಾಜ್ ಯಾರು ಹಾಗಿದ್ರೆ? ಬುರುಡೆ ಕೇಸ್ಗೂ ಪ್ರಕಾಶ್ ರಾಜ್ಗೂ ಏನ್ ಸಂಬಂಧ? ಪ್ರಕಾಶ್ ರಾಜ್ ಎನ್ನುವಾತ ಹೇಳಿದ್ನಂತೆ, ಗ್ಯಾಂಗ್ ಹೇಳಿದಂದ್ರೆ ನೀನ್ ಮಾಡಿದ್ರೆ ಅಪ್ಪಿಕೊಳ್ತೀನಿ ಅಂತ ಹೇಳಿದ್ನಂತೆ. ಹಾಗಿದ್ರೆ ಈ ಪ್ರಕಾಶ್ ರಾಜ್ ಯಾರು? ಆದ್ರೆ ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನ ಚಿನ್ನಯ್ಯ ಕೊಟ್ಟಿಲ್ಲ. ಪ್ರಕಾಶ್ ರಾಜ್ ಅನ್ನುವಂಥ ವ್ಯಕ್ತಿ ಕೂಡ ಈಗ ಸದ್ಯಕ್ಕೆ ಈ ಕಥೆಯಲ್ಲಿ ಬಂದು ಹೋಗ್ತಿದ್ದಾನೆ. ಬುರುಡೆ ಗ್ಯಾಂಗ್ ಹೇಳಿದಂತೆ ನೀನು ಮಾಡಿದ್ರೆ ನಿನ್ನ ಬಂದು ಅಪ್ಕೊಳ್ತೀನಿ ಅಂತ ಹೇಳಿದ್ನಂತೆ ಪ್ರಕಾಶ್ ರಾಜ್. ಹಾಗಿದ್ರೆ ಯಾವ ಪ್ರಕಾಶ್ ರಾಜ್ ಬಗ್ಗೆ ಇಲ್ಲಿ ಚಿನ್ನಯ್ಯ ಮಾತನಾಡ್ತಿರುವಂಥದ್ದು ಗೊತ್ತಿಲ್ಲ. ತಮಿಳಿನಲ್ಲಿ ಮಾತನಾಡಿದಂತೆ, ಅದಾದಮೇಲೆ ಈ ಗ್ಯಾಂಗ್ ಏನು ಹೇಳುತ್ತೋ ಅದನ್ನ ದಯವಿಟ್ಟು ಕೇಳಪ್ಪ, ಅದನ್ನು ಕೇಳಿಬಿಟ್ರೆ ನಾನು ಬಂದು ತಪ್ಕೊಳ್ತೀನಿ, ನಿನ್ನ ಒಂದು ಅಪ್ಪಗೆ ಕೊಡ್ತೀನಿ ಅಂತ ಪ್ರಕಾಶ್ ರಾಜ್ ಹೇಳಿದ್ನಂತೆ. ಯಾರು ಈ ಪ್ರಕಾಶ್ ರಾಜ್? ಆದರೆ ಇದ್ರ ಬಗ್ಗೆ ಚಿನ್ನಯ್ಯ ಯಾವುದೇ ಥರದ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಈ ಪ್ರಕಾಶ್ ರಾಜ್ ಯಾರು, ಅದ್ರ ಬಗ್ಗೆ ಯಾವುದೇ ಡೀಟೇಲ್ಸನ್ನು ಆತ ತಿಳಿಸಿಲ್ಲ. ಬಟ್ ಪ್ರಕಾಶ್ ರಾಜ್ ಅನ್ನುವಂಥ ಹೆಸರು ಕೂಡ ಈ ಒಂದು ಕೇಸ್ನಲ್ಲಿ ತಳುಕು ಹಾಕ್ಕೊಂಡಿದೆ. ಇಲ್ಲಿವರೆಗೂ ಬಂದಿಲ್ಲ, ಇವತ್ತು ಬಂದಿದೆ ಈ ಒಂದು ಹೆಸರು. ಹೆಂಗೆ ಚಿನ್ನಯ್ಯ ಸಲ್ಲಿಕೆ ಮಾಡಿರುವಂಥ ರಿಟ್ ಅಪ್ಲಿಕೇಶನ್ನ ಮುಖಾಂತರ. ಸೊ ಅಂತಾರಾಜ್ಯದ ಲಿಂಕ್ ಇದೆ ಈ ಒಂದು ಬುರುಡೆ ಕೇಸ್ಗೆ ಅಂತಂದರೆ ಲೆಕ್ಕ ಇಟ್ಕೊಳ್ಳಿ. 200 ಕೋಟಿಯನ್ನು ಬಜೆಟ್ ಥರ ಇಟ್ಟಿದ್ರಂತೆ ಈ ಪ್ರಾಜೆಕ್ಟ್ಗೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ಅಂತಾರಾಜ್ಯ ಆರ್ಥಿಕ ವಹಿವಾಟು ಆಗಿದೆ. ಕೇರಳದಿಂದ ಧರ್ಮಸ್ಥಳ ವಿರುದ್ಧ ಹೋರಾಟಕ್ಕೆ ಹಣದ ಹೊಳೆ ಹರಿಸಲಾಗಿತ್ತಂತೆ. ಇದರಲ್ಲಿ ಸಕ್ಸಸ್ ಆದರೆ ನಿಮಗೆ 50 ಲಕ್ಷ ರೂಪಾಯಿ ಕೊಡ್ತೀವಿ, ತಲೆ ಕೆಡಿಸ್ಕೋಬೇಡಿ ಅಂತ ಚಿನ್ನಯ್ಯನಿಗೆ ಹೇಳಿತ್ತಂತೆ ಈ ಒಂದು ಗ್ಯಾಂಗ್. ಅದೇ ರಿಟ್ ಅರ್ಜಿಯಲ್ಲಿ ಪ್ರಕಾಶ್ ರಾಜ್ ಅನ್ನುವಂಥ ವ್ಯಕ್ತಿ ಬಗ್ಗೆ ಚಿನ್ನಯ್ಯ ಉಲ್ಲೇಖ ಮಾಡ್ತಾನೆ. ಹೇಳಿದಂತೆ ಮಾಡಿದ್ರೆ ನಿನ್ನ ಬಂದು ಅಪ್ಕೊಳ್ತೀನಿ ಅಂತ ಈ ಪ್ರಕಾಶ್ ರಾಜ್ ಎನ್ನುವಾತ ಹೇಳಿದ್ನಂತೆ. ಜೂನ್ 29ರಂದು ನಾನು ಬಂದು ನಿನ್ನ ತಪ್ಕೊಳ್ತೀನಿ, ಅಪ್ಪಗೆ ಕೊಡ್ತೀನಿ ಅಂತ ಹೇಳಿದ್ನಂತೆ. ಆದರೆ ಈ ಪ್ರಕಾಶ್ ರಾಜ್ ಯಾರು? ಇದ್ರ ಬಗ್ಗೆ ಯಾವುದೇ ಥರದ ಒಂದು ಸ್ಪಷ್ಟೀಕರಣವನ್ನು ಚಿನ್ನಯ್ಯ ತನ್ನ ರಿಟ್ ಅಪ್ಲಿಕೇಶನಲ್ಲಿ ಕೊಟ್ಟಿಲ್ಲ. ತಿಮರೋಡಿ, ಮಟ್ಟಣ್ಣನವರ್, ವಿಠಲ್ ಗೌಡ, ಜಯಂತ್ ಇವರೆಲ್ಲರೂ ಕೂಡ ರೂವಾರಿಗಳು. ಈಗ ನೋಡಿ ಒಂದೊಂದಾಗಿ ಗೊತ್ತಾಗ್ತಾ ಇದೆ ಅವರ ಎಂಟ್ರಿ ಇದೆಯಲ್ಲ ಈ ಒಂದು ಪ್ರಕರಣದಲ್ಲಿ. ಸ್ಟೇಜ್ ಬೈ ಸ್ಟೇಜ್, ಒಬ್ಬರಾದ್ಮೇಲೆ ಒಬ್ಬರು. ಒಂಥರ ಒಂದು 15-20 ದಿನ ಪಿಕ್ಚರ್ ತೋರಿಸಿದ್ರಲ್ಲ ಇಡೀ ಕರ್ನಾಟಕಕ್ಕೆ. ಈಗ ಅದೆಲ್ಲವೂ ಕೂಡ ಒಂದು ಷಡ್ಯಂತ್ರ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಆ್ಯಂಡ್ ಅವರೇ ರೂವಾರಿಗಳು. ಯಾರು ನಾನು ಕೂಡ ಒನ್ ಆಫ್ ದ ಸಂತ್ರಸ್ತ ಅಂತ ಹೇಳ್ಕೊಂಡು ಬಂದಿದ್ರೋ, ನಾನು ಸಾಕ್ಷಿ ಅಂತ ಹೇಳ್ಕೊಂಡು ಬಂದಿದ್ರೋ ಅವರೇ ಈ ಷಡ್ಯಂತ್ರದ ರೂವಾರಿಗಳು ಅನ್ನೋದು ಖುದ್ದಾಗಿ ಚಿನ್ನಯ್ಯ ಇದನ್ನು ಮೆನ್ಷನ್ ಮಾಡಿದ್ದಾನೆ ರಿಟ್ ಅಪ್ಲಿಕೇಶನಲ್ಲಿ. ಇನ್ನು ಸಂಚಿನ ಕುರಿತು ತನಿಖೆ ಮಾಹಿತಿಯನ್ನು ನೀಡುವಂತೆ ಹೈಕೋರ್ಟ್ಗೆ ಖುದ್ದಾಗಿ ಈತನೇ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾನೆ. ಇನ್ನು ನಿಜ ಆರೋಪಿಗಳ ಹೆಸರನ್ನು ಹೇಳಿದ್ರೂ ಕೂಡ ಅವರ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ ಅಂತ ಇದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾನೆ, ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ಸೊ ನೋಡಿ, ಒಂದೊಂದಾಗಿ ಈಗ ಎಲ್ಲವೂ ಆಚೆ ಬರ್ತಾ ಇದೆ. ಆ್ಯಂಡ್ ಇದನ್ನು ಯಾರೋ ಹೇಳಿದ್ದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇಲ್ಲ. ಖುದ್ದಾಗಿ ಈ ಇಡೀ ಬುರುಡೆ ಪ್ರಕರಣದ ಮುಖ್ಯ ಪಾತ್ರಧಾರಿ ಯಾವ ವ್ಯಕ್ತಿಯ ಹಿಂದೆ SIT ತಂಡ ಹಗಲು ರಾತ್ರಿ ಇದ್ಯಾವುದನ್ನು ಕೂಡ ನೋಡದೆ, ಕುಟುಂಬದ ಸದಸ್ಯರು ಯಾರನ್ನು ಕೂಡ ನೋಡದೆ ತಿಂಗಳಾನುಗಟ್ಟಲೆ ಸುತ್ತಾಡಿದ್ರಲ್ಲ, ಆ ವ್ಯಕ್ತಿನೇ ಖುದ್ದಾಗಿ ಹೇಳ್ತಿರುವಂಥ ಮಾಹಿತಿ ಇದು, ಕೊಡ್ತಿರುವಂಥ ಒಂದು ಡೀಟೇಲ್ಸ್. ಸೊ ಈಗ ಹೊಸ ಎಂಟ್ರಿ ಪ್ರಕಾಶ್ ರಾಜ್. ಆದರೆ ಈ ವ್ಯಕ್ತಿನ ಪ್ರಾಬ್ಲಮ್ ಏನು ಅಂತಂದರೆ ಈತನ ನಂಬೋಕೆ ಆಗಲ್ಲ. ಪ್ರಕಾಶ್ ರಾಜ್ ಅನ್ನುವಂಥದ್ದು ನಿಜವಾಗ್ಲೂ ಹೆಸರಾ ಅಥವಾ ಈ ರೀತಿಯಾಗಿ ಬುರುಡೆ ಕಥೆಯನ್ನು ಕಟ್ಟಿದ್ದ ಅದೇ ಥರ ಈ ಹೆಸರು ಕೂಡ ಬುರುಡೆನ ಗೊತ್ತಿಲ್ಲ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಸಂದೇಶ್. ಈಗ ಫೋನ್ ಮುಖಾಂತರ ಜಾಯ್ನ್ ಆಗಿದ್ದಾರೆ. ಸಂದೇಶ್, ಏನಿದು ಹೊಸ ಹೊಸ ಕಥೆಗಳು ಹೊರಬರ್ತಿದೆಯಲ್ಲ, ಹೊಸ ಹೊಸ ಪಾತ್ರಗಳೀಗ ಮತ್ತೊಮ್ಮೆ ಹೊರಗಡೆ ಬರ್ತಾ ಇದೆಯಲ್ಲ ಅಂತ. ಪ್ರಕಾಶ್ ರಾಜ್ ಅನ್ನುವಂಥ ಪಾತ್ರ ಇವತ್ತು ಮತ್ತೊಮ್ಮೆ ಹೊರಗಡೆ ಬಂದಿದೆ ಹೊಸದಾಗಿ. ಸೊ ಹಾಗಿದ್ರೆ ಈ ರಿಟ್ ಅಪ್ಲಿಕೇಶನ್ ಅಲ್ಲಿ ಏನೆಲ್ಲ ಇದೆ, ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಸಂದೇಶ್? ರಾಹುಲ್, ಇಷ್ಟು ದಿನಗಳವರೆಗೂ ಕೂಡ ಧರ್ಮಸ್ಥಳದ ವಿರುದ್ಧ ಒಂದು ಕಾನ್ಸ್ಪಿರಸಿ ನಡೆದಿದೆ ಅಂತ ಹೇಳಿ ಸಾಕಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇತ್ತು. ಆದ್ರೆ ಈಗ ಸದ್ಯ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ಚಿನ್ನಯ್ಯ, ಅಂದ್ರೆ ಧರ್ಮಸ್ಥಳದಲ್ಲಿ ಸುಮಾರು ಹೆಣಗಳನ್ನ ಹೂತು ಹಾಕಲಾಗಿದೆ ಅಂತ ಏನು ಆರೋಪವನ್ನ ಮಾಡಿದ್ದ ಅಥವಾ ಹೇಳಿಕೆಯನ್ನ ಏನ್ ಕೊಟ್ಟಿದ್ದ, ಆತನೇ ಈಗ ಒಂದ್ ರೀತಿಯಲ್ಲಿ ಕನ್ಫೆಸ್ ಮಾಡ್ಕೊಂಡಿರುವಂತಹ ಒಂದು ಡಾಕ್ಯುಮೆಂಟ್ ಸಿಕ್ಕಂತಾಗಿದೆ. ಯಾಕಂದ್ರೆ ಈಗ ಸದ್ಯ ಹೈಕೋರ್ಟ್ಗೆ ಆತ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾನೆ. ಏನು SIT ಅಧಿಕಾರಿಗಳು ತನಿಖೆಯನ್ನ ಮಾಡಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ,
ಆ ತನಿಖೆಯ ಒಂದು ಪ್ರಗತಿ ಪರಿಶೀಲನೆಯ ಮಾಹಿತಿಯನ್ನ ಕೊಡಿ ಅಥವಾ ಪ್ರಗತಿ ಮಾಹಿತಿಯನ್ನ ಕೊಡಿ, ತನಿಖೆಯ ಪ್ರಗತಿ ಮಾಹಿತಿಯನ್ನ ನಮಗೆ ಕೊಡಬೇಕು ಅಂತ ಹೇಳಿ ಒಂದು ರಿಟ್ ಅರ್ಜಿಯನ್ನ ಸಬ್ಮಿಟ್ ಮಾಡಿದ್ದಾನೆ. ಆ ಒಂದು ರಿಟ್ ಅರ್ಜಿಯಲ್ಲಿ ಈತ ಹಲವಾರು ವಿಷಯಗಳನ್ನ ಮೆನ್ಷನ್ ಮಾಡಿದ್ದಾನೆ. ಬಿಕಾಸ್ ಈ ಎಲ್ಲಾ ವಿಚಾರಗಳನ್ನು ಕೂಡ ನಾನು SIT ಅಧಿಕಾರಿಗಳ ಮುಂದೆ ಹೇಳಿದ್ದೇನೆ. ಆದ್ರೂ ಇಲ್ಲಿಯವರೆಗೂ ಯಾವುದೇ ರೀತಿಯ ಮಾಹಿತಿಯನ್ನ ಅಥವಾ ಇನ್ವೆಸ್ಟಿಗೇಷನ್ ಅನ್ನ SIT ಅಧಿಕಾರಿಗಳು ಅಥವಾ ಇನ್ವೆಸ್ಟಿಗೇಷನ್ಗೆ SIT ಅಧಿಕಾರಿಗಳು ನನ್ನನ್ನ ಕರೆದಿಲ್ಲ. ಹಾಗಾಗಿ ಯಾವ ಹಂತದಲ್ಲಿ ಈ ಒಂದು ತನಿಖೆ ನಡೀತಾ ಇದೆ, ಜೊತೆಗೆ ನಾನೀಗ ಸಾಕಷ್ಟು ಜನಗಳನ್ನ ಇಲ್ಲಿ ಆರೋಪಿಗಳು ಅಥವಾ ಷಡ್ಯಂತ್ರವನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಟ್ಟಿದ್ದೀನಿ ಅನ್ನೋದನ್ನ ಕೂಡ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಪ್ರಮುಖವಾಗಿ ಈ ಒಂದು ಓವರ್ ಆಲ್ ಕಾನ್ಸ್ಪಿರಸಿ ಏನಿದೆ, ಈ ಒಂದು ಕಾನ್ಸ್ಪಿರಸಿ 200 ಕೋಟಿಯ ಒಂದು ಪ್ರಾಜೆಕ್ಟ್ ಆಗಿತ್ತು. ಅಂದ್ರೆ 200 ಕೋಟಿಗೆ ಕಂಪ್ಲೀಟ್ ಈ ಒಂದು ಕಾನ್ಸ್ಪಿರಸಿ ಪ್ರಾಜೆಕ್ಟ್ ಆಗಿತ್ತು. 200 ಕೋಟಿಯನ್ನ ಖರ್ಚು ಮಾಡಿ ಅದು ಕೂಡ ಕೇರಳಂ ರಾಜ್ಯದಿಂದ ಈ ಹಣವನ್ನ ಫಂಡಿಂಗ್ ಮಾಡಲಾಗಿತ್ತು. ಈ ಫಂಡಿಂಗ್ ಮಾಡಿದಂತಹ ಹಣದಲ್ಲಿ ನನಗೆ ಈ ಹೇಳಿಕೆಯನ್ನ ಅಂದ್ರೆ ಧರ್ಮಸ್ಥಳದ ವಿರುದ್ಧ ಏನಾದ್ರೂ ಹೇಳಿಕೆಯನ್ನ ಕೊಟ್ರೆ ನನಗೆ ಅದೊಂದು ಏನು ಕಂಪ್ಲೀಟ್ ಈ ಕಾನ್ಸ್ಪಿರಸಿ ಸಕ್ಸಸ್ ಆಯ್ತು ಅಂದ್ರೆ 50 ಲಕ್ಷ ರೂಪಾಯಿಯನ್ನ ನನಗೆ ಕೊಡ್ತೀನಿ ಅಂತ ಹೇಳಿದ್ರು. ಜೊತೆಗೆ ನನಗೆ ಫೋನ್ ಮೂಲಕವಾಗಿ ಓರ್ವ ವ್ಯಕ್ತಿ ಮಾತನಾಡ್ತಾರೆ, ಪ್ರಕಾಶ್ ರಾಜ್ ಅಂತ ಹೇಳಿ. ಆತ ತಮಿಳಿನಲ್ಲಿ ನನ್ನ ಜೊತೆಯಲ್ಲಿ ಮಾತನಾಡ್ತಾನೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಸಿನಿಮಾ ನಟರಾದಂತಹ ಪ್ರಕಾಶ್ ರಾಜ್ ಅವರ ಬಗ್ಗೆ ಹೇಳಿದ್ದಾರಾ ಅಥವಾ ಯಾರ ಬಗ್ಗೆ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ. ಆದ್ರೆ ನನಗೆ ಒಂದು ಕರೆ ಬರುತ್ತೆ. ಆ ಕರೆಯಲ್ಲಿ ಪ್ರಕಾಶ್ ರಾಜ್ ಅನ್ನೋ ವ್ಯಕ್ತಿ ಮಾತನಾಡ್ತಾರೆ ತಮಿಳಿನಲ್ಲಿ. ಅವರು ಇದೇನಾದ್ರೂ ಸಕ್ಸಸ್ ಆಯ್ತು ಅಂದ್ರೆ ನಿನ್ನ ನಾನು ನೇರವಾಗಿ ಭೇಟಿ ಆಗ್ತೀನಿ, ಜೊತೆಗೆ ನಾನು ನಿನಗೆ ಭೇಟಿ ಆದಂತ ಸಂದರ್ಭದಲ್ಲಿ ನಿನ್ನ ತಪ್ಕೊಳ್ತೀನಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಆದ್ರೆ ಪ್ರಕಾಶ್ ರಾಜ್ ಯಾರು ಅನ್ನೋದನ್ನ ಇಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. ಜೊತೆಗೆ ಈ ಎಲ್ಲಾ ಅಂಶಗಳನ್ನ ಇಟ್ಕೊಂಡು ಇದು ಓವರ್ ಆಲ್ ಕಾನ್ಸ್ಪಿರಸಿ ಆಗಿದೆ. ಜೊತೆಗೆ ನಾನು ಕೆಲವೊಂದಷ್ಟು ಆರೋಪಿಗಳ ಕುರಿತಂತೆ SITಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಅಂದ್ರೆ ಈ ಕಾನ್ಸ್ಪಿರಸಿಯ ಹಿಂದೆ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ, ಜಯಂತ್ ಇವರೆಲ್ಲರೂ ಕೂಡ ಇದ್ದಾರೆ. ಇವರೇ ರೂಪಿಸಿರುವಂತಹ ಒಂದು ಷಡ್ಯಂತರ ಇದು. ಈ ಒಂದು ಷಡ್ಯಂತರದಲ್ಲಿ ನಾನು ಭಾಗಿಯಾಗಿದ್ದೆ. ಯಾಕಂದ್ರೆ ನನಗೆ 50 ಲಕ್ಷ ರೂಪಾಯಿ ಹಣವನ್ನ ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವರ ವಿರುದ್ಧ ಯಾವ ರೀತಿಯ ಕ್ರಮ ಆಗಿದೆ, ನನಗೊಂದು ಪ್ರಗತಿ ತನಿಖಾ ವರದಿ ಬೇಕಾಗಿದೆ ಅಥವಾ ಏನ್ ಆಗಿದೆ ಈ ಒಂದು ತನಿಖೆಯಲ್ಲಿ ಅಥವಾ ತನಿಖೆ ಯಾವ ಹಂತದಲ್ಲಿದೆ ಅನ್ನೋದು ನನ್ಗೆ ಗೊತ್ತು ಮಾಡ್ಕೋಬೇಕು ಅನ್ನೋದನ್ನ ಈ ಒಂದು ರಿಟ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ಸದ್ಯ ಈ ರಿಟ್ ಅರ್ಜಿಗೆ ಸಂಬಂಧಪಟ್ಟಂತೆ SITಗೆ ಹಾಗೆ ಸರ್ಕಾರಕ್ಕೆ ಕೂಡ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟು ಇದಕ್ಕೆ ರಿಪ್ಲೈ ಕೊಡುವಂತೆ ಅಥವಾ ತನಿಖೆ ಯಾವ ಹಂತದಲ್ಲಿದೆ ಅನ್ನೋದನ್ನ ಉತ್ತರ ಕೊಡಿ ಅಂತ ಹೇಳಿ ನೋಟಿಸ್ ಅನ್ನ ಹೈಕೋರ್ಟ್ ಸರ್ವ್ ಮಾಡಿ ಈಗ ಒಂದು ಪ್ರಕರಣದ ತನಿಖೆಯನ್ನ 29ನೇ ತಾರೀಕಿಗೆ ಮುಂದೂಡಲಾಗಿದೆ. ರಾಹುಲ್. ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.